ಹಾಯ್ ಹಾಲ್, ವೆಲ್ಕಮ್ ಟು ದಿಕ್ಷೋಸ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೇ ಎದ್ದು, ಹಾಗಾಗಿ ಲೇಟಾಗೇ ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಧಾನಕ್ಕೇ ಮಾಡಿಕೊಂಡು ಮೊದಲಿಗೆ ಒಂದು ಕಪ್ ಕಾಫಿ ಮಾಡಿಕೊಡೋಣ. ಇವತ್ತು ನಮ್ಮ ತಂಗಿಯವ್ರ ಹಸ್ಬೆಂಡ್ ಬಂದಿದ್ದರು, ಹಾಗಾಗಿ ಅವ್ರಿಗೊಂದು ಕಪ್ ಕಾಫಿ ಫಸ್ಟ್ ಮಾಡಿಕೊಟ್ಟು ಆನಂತರ ದೋಸೆ ಇಟ್ಟಿತ್ತು. ದೋಸೆಗೆ ಸ್ವಲ್ಪ ಮಸಾಲೆ ದೋಸೆ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮಸಾಲೆ ದೋಸೆ ಮೇಲೆ ಹಾಕೋ ಚಟ್ನಿಗೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡೆ, ಒಂದು 4-5-6 ಗಡ್ಡೆ ಅಷ್ಟು ಹೆಸರುಳ್ಳು ಬೆಳ್ಳುಳ್ಳಿ ಹಾಕ್ಕೊಂಡೆ, ಆಮೇಲೆ 7-8 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಟು ಆನಂತರ ಎಲ್ಲನೂ ರುಬ್ಬಿ 1 ಸ್ಪೂನ್ ಜೀರಿಗೆ ಎಲ್ಲನೂ ಹಾಕಿ ರುಬ್ಬಿ ಇಟ್ಕೊಂಡೆ ಫುಲ್ಲು ನೈಸಾಗಿ. ಆನಂತರ ಇವತ್ತು ಚಟ್ನಿ ಏನು ಮಾಡೋದು ಬೇಡ, ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ದೋಸೆಗೆ ಪಲ್ಯ ಮಾತ್ರ ಮಾಡಿದ್ದೆ. ಆಮೇಲೆ ನಮ್ಮ ತಂಗಿಯವರು ಇಲ್ಲ ಬೇಡ ಚಿಕನ್ ಬೇಡ, ನಮ್ಮ ತಂಗಿ ಸಂಡೇ ಟೈಮು ಕಟ್ಟೆಗೆ ಪೂಜೆ ಮಾಡ್ತಾರೆ, ಹಾಗಾಗಿ ಬೇಡ ಬಿಡು ಇವತ್ತು ಚಿಕನ್ನು ಅಂತ ಹೇಳಿದ್ಲು. ಹಾಗಾಗಿ ಚಿಕನ್ ಏನೂ ಮಾಡಲಿಲ್ಲ. ನಾವು ಆಲೂಗಡ್ಡೆ ಪಲ್ಯ ದೋಸೆನೇ ಮಾಡಿಕೊಟ್ಟೆ, ಎಲ್ಲರೂ ತಿಂದರು. ಆನಂತರ ಸ್ವಲ್ಪ ಎಲ್ಲನೂ ಗಿಡಗಳನ್ನೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿ ಬೇರೆ ಮಣ್ಣೆಲ್ಲ ಹಾಕೋದಿತ್ತು, ಅದನ್ನೆಲ್ಲನೂ ಸಹ ಮಾಡಿಕೊಂಡು ಹಾಗೆಯೇ ಪಾಟ್ ಎಲ್ಲನೂ ಸ್ವಲ್ಪ ಪ್ಲ್ಯಾಸ್ಟಿಕ್ ಪಾಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಹೊಡೆದು ಹೋಗ್ತಾಯಿತ್ತು. ಜಾಸ್ತಿ ಮಣ್ಣು ಹಾಕಿರೋದ್ರಿಂದನೋ ಇಲ್ಲ ಎತ್ತಿ ಆ ಕಡೆ ಇಟ್ಟುನೋ ಏನೋ ಗೊತ್ತಿಲ್ಲ, ಎಲ್ಲನೂ ಸಹ ಹೊಡೆದೇ ಹೋಗ್ತಾಯಿತ್ತು. ಹಾಗಾಗಿ ಅದನ್ನು ಸಹ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆನಂತರ ನನ್ನ ಮಗ ಎದ್ದು ಬಂದ. ಅವನಿಗೂ ಸ್ವಲ್ಪ ಹಾಲೆಲ್ಲ ಕೊಟ್ಟು ಹಾಗೆಯೇ ಅವನಿಗೂ ಸ್ವಲ್ಪ ಕೋಲ್ಡ್ ಆಗಿತ್ತು, ಸ್ವಲ್ಪ ಬಿಸಿನೇ ತಿನ್ಸೋಣ ಅಂತ ಹೇಳಿ ತಿನ್ನಿಸ್ತಾ ಇದ್ದೆ. ಆನಂತರ ನಮ್ಮ ತಂಗಿ ಅವ್ರ ಯಜಮಾನ್ರು ಎಲ್ಲನೂ ಸಹ ಅಮ್ಮ ಮನೆಗೆ ಹೋದರು. ಇಲ್ಲಿ ನನ್ನ ಮಗಳು ಹೋಗಲಿಲ್ಲ, ಅಳ್ತಾಯಿದ್ಲು. ಹಾಗಾಗಿ ಅವಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಸಮಾಧಾನ ಮಾಡಿದೆ. ಇವತ್ತಾಗಿತ್ತು ಇವತ್ತಿನ ಲಾಗು. ಥ್ಯಾಂಕ್ ಯು.